ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಎದೆ ಸುತ್ತಳತೆ 38 ಇಂಚ್ ಬಂದು ಸೊಂಟದ ಸುತ್ತಳತೆ 36 ಇಂಚ್ ಬಂದಾಗ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಬ್ಲೌಸ್ಗಳಲ್ಲಿ ನಾವು ಸ್ಲೀವ್ಸ್ನಲ್ಲಿ ಯಾವುದೇ ರೀತಿ ಚೇಂಜಸ್ನು ಮಾಡಲ್ಲ. ನಾವು ಮಾಮೂಲಿಯಾಗಿ ಯಾವ ಥರ ಕಟ್ ಮಾಡ್ಕೋತಿದ್ವೋ ಅದೇ ಥರ ಕಟ್ ಮಾಡ್ಕೋಬೇಕು. ಆದರೆ ನಾವು ಏನೇ ಚೇಂಜಸ್ ಮಾಡಬೇಕಿದ್ರೂ ಬ್ಯಾಕ್ ಮತ್ತು ಫ್ರಂಟ್ ಪಾರ್ಟಲ್ಲಿ ಮಾಡಬೇಕಾಗತ್ತೆ. ಫಸ್ಟ್ ಈಗ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವ್ರದ್ದು ರೆಡಿ ಬ್ಲೌಸ್ ಉದ್ದ ಅಂದರೆ ಬ್ಯಾಕ್ ಲೆಂತ್ ಬಂದು 14.5 ಇಂಚ್ ಉದ್ದನ ಬೇಕು. ಅದಕ್ಕೆ ನಾವು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾನ ಸೇರಿಸ್ಬೇಕಾಗುತ್ತೆ. ಅಂದರೆ 15.5 ಇಂಚ್ ಬ್ಲೌಸ್ ಉದ್ದನ ತಗೋಬೇಕು. ನಾನು ಆಲ್ರೆಡಿ ಇಲ್ಲಿ 15.5 ಇಂಚ್ ಉದ್ದಕ್ಕೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇವ್ರದ್ದು ನೆಕ್ ವಿಡ್ತ್ ಎದೆ ಸುತ್ತಳತೆ 9.5 ಎದೆ ಸುತ್ತಳತೆ, 4 ಭಾಗ ಮಾಡಿದ್ರೆ 38 ಎದೆ ಸುತ್ತಳತೆ ಆಗುತ್ತೆ. ಇವ್ರದ್ದು 38 ಎದೆ ಸುತ್ತಳತೆ ಬ್ಲೌಸ್. ಇದಕ್ಕೆ ನಾವು ನೆಕ್ ವಿಡ್ತ್ನ 2 ಕಾಲಿಂದ 2.5 ತನಕ ತಗೋಬೋದು. ನಾನಿಲ್ಲಿ 2 ಕಾಲು ನೆಕ್ ವಿಡ್ತ್ನ ತಗೋತಾ ಇದ್ದೀನಿ. ಮತ್ತು ಶೋಲ್ಡರ್ ಮೆಷರ್ಮೆಂಟ್ ಬಂದು 2.5 ಇಂಚ್ ರೆಡಿ ಬೇಕು. 2.5 ಇಂಚ್ ರೆಡಿಗೆ ಸ್ಟಿಚಿಂಗ್ ಮಾರ್ಜಿನ್ನು ಸೇರಿಸಿ ನಾನು 3 ಕಾಲನ್ನ ತಗೋತಾ ಇದ್ದೀನಿ. ಮತ್ತು ಆರ್ಮ್ ಹೋಲು 5.5 ಅಥವಾ 5.75 ತಗೋಬೇಕು. ನಾನಿಲ್ಲಿ 5.75ಗೆ ಮಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ಎದೆ ಸುತ್ತಳತೆ ನಾನು ಹೇಳಿದ್ನಲ್ವ 9.5 ಎದೆ ಸುತ್ತಳತೆ. ಮತ್ತು ಇದು ಪ್ರೆಗ್ನೆಂಟ್ ಲೇಡಿ ಬ್ಲೌಸ್ ಆಗಿರೋದ್ರಿಂದ 1/4 ಇಂಚ್ ಲೂಸ್ನೇ ಇಟ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಅಂದರೆ 9.5 ರೆಡಿ ಬೇಕಾಗಿತ್ತು, ಆದರೆ 1/4 ಇಂಚ್ ಲೂಸ್ ಮಾಡಿ 9.75ಗೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. 9.75ಗೆ ಮಾರ್ಕ್ ಮಾಡಿದೆ. ಮತ್ತು 2 ಇಂಚ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಚೇಂಜಸ್ ಮಾಡಬೇಕಾಗಿರೋದು ಇಲ್ಲಿ ನೋಡಿ, ಇವ್ರದ್ದು ಸೊಂಟದ ಸುತ್ತಳತೆ ಬಂದು 36 ಇದೆ. 4 ಭಾಗ 36ನ 4 ಭಾಗ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. 9 ಇಂಚ್ ಬರುತ್ತಲ್ವಾ. ಪ್ಲಸ್ ನಾವು ಹಿಂದ್ಗಡೆ ಟಕ್ಸ್ ಹಿಡಿತೀವಿ ನೋಡಿ, ಬ್ಲೌಸಿಂದ 2 ಟಕ್ಸು, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾನ ತಗೋಬೇಕು. ಅಂದರೆ ನಾವು ಬೇರೆ ಬ್ಲೌಸ್ಗಳಲ್ಲಿ 1 ಇಂಚ್ ಎಕ್ಸ್ಟ್ರಾನ ತಗೋತಿದ್ವಿ, ಆದರೆ ಈ ಥರ ಬ್ಲೌಸ್ ಬಂದಾಗ ಅರ್ಧ ಇಂಚ್ ಮಾತ್ರನೇ ತಗೋಬೇಕು. ಅರ್ಧ ಇಂಚ್ ತಗೊಂಡ್ರೆ ಸಾಕಾಗುತ್ತೆ. ಪ್ಲಸ್ 2 ಇಂಚ್ ಮಾರ್ಜಿನ್ಗೋಸ್ಕರ 2 ಇಂಚ್. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೇಟಾಗಿ ಲೈನ್ ಹೇಳ್ಕೊತೀನಿ. ಫ್ರೆಂಡ್ಸ್, ನಾನು ಇನ್ನೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವ್ರದ್ದು ಸೊಂಟದ ಅಳತೆ ಬಂದು ಟೋಟಲ್ ಫುಲ್ ರೌಂಡ್ ಸೊಂಟದ ಅಳತೆ 36 ಇಂಚ್ ಫ್ರೆಂಡ್ಸ್. 36ರಲ್ಲಿ ನಾವು 4 ಭಾಗನ ಮಾಡ್ಕೋಬೇಕು. ಯಾಕಂದರೆ ಬ್ಯಾಕಲ್ಲಿ 2 ಭಾಗ, ಫ್ರಂಟಲ್ಲಿ 2 ಭಾಗ, 4 ಭಾಗ ಆಗುತ್ತೆ. 4 ಭಾಗ ಮಾಡಿದ್ರೆ 9 ಇಂಚ್ ಸೊಂಟದ ಅಳತೆ ಬಂತು. 9 ಇಂಚ್ ಸೊಂಟದ ಅಳತೆಗೆ ನಾವು ಹಿಂದ್ಗಡೆ ಟಕ್ಸ್ ಹಿಡಿಯೋಕ್ಕೋಸ್ಕರ ಅರ್ಧ ಇಂಚ್ನ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಆ ಅರ್ಧ ಇಂಚಿಂದ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು ಮಾರ್ಜಿನ್ಗೋಸ್ಕರ. ಇಲ್ಲಿ ನೋಡಿ, 9.5ಇಂದ 10.5, 10.5ಇಂದ 11.5ಗೆ ಮಾರ್ಕ್ ಮಾಡಿದೆ. ಇವ್ರಿಗೆ ಬ್ಯಾಕ್ ಡೀಪ್ ಬಂದು 8.5 ಬೇಕು. ಮತ್ತು ಇಲ್ಲಿ ನಾನು ಮೇಲ್ಗಡೆ ನೆಕ್ ವಿಡ್ತನ್ನು 2.25 ಇಂಚ್ ತಗೊಂಡಿದ್ದೀನಿ. ಮತ್ತು ಇವ್ರಿಗೆ ದಾರ ಕಟ್ತೀನಿ ನಾನು. ಡೋರಿ ಇಡೋದ್ರಿಂದ ಕೆಳಗಡೆ ನೆಕ್ ವಿಡ್ತು 2.5-3 ಇಂಚ್ ತಕ್ಕ ಬೇಕಾದರೂ ತಗೋಬೋದು. ಇನ್ನೊಂದ್ಸಲ 8.5ಗೆ ಮಾರ್ಕ್ ಮಾಡ್ತೀನಿ ನೋಡಿ. ನಾನಿಲ್ಲಿ 3 ಇಂಚ್ ನೆಕ್ ವಿಡ್ತನ್ನು ಕೆಳಗಡೆ ತಗೋತಾ ಇದ್ದೀನಿ. ಈಗ ಈ 3 ಇಂಚಿಂದ ಮೇಲ್ಗಡೆಗೆ ಒಂದು ಸ್ಟ್ರೇಟ್ ಮಾರ್ಕ್ನ ಹಾಕ್ಕೊಳ್ಳೋಣ. ಈಗ ಇಲ್ಲಿಂದ 1.25, ಇಲ್ಲಿಂದ 1.25 ಇಂಚ್ಗೆ ನಾನು ಶೇಪ್ ಕೊಡ್ತೀನಿ. ಈಗ ಆರ್ಮೋಲ್ ಶೇಪ್ ಕೊಡೋಣ. ಫ್ರೆಂಡ್ಸ್, ನಾವು ಆರ್ಮೋಲ್ ಶೇಪ್ ಕೊಡುವಾಗ ಅಳತೆ ಬ್ಲೌಸಲ್ಲಿ ಆರ್ಮೋಲ್ ಮೆಷರ್ಮೆಂಟ್ ಎಷ್ಟಿದೆ ಅಂತ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಬಟ್ಟೆ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಈ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ. ಇವರ ಆರ್ಮೋಲ್ ಮೆಷರ್ಮೆಂಟ್ ಬಂದು 8 ಇಂಚ್ ಇತ್ತು. 8 ಇಂಚ್ ರೆಡಿ ಬೇಕು ಅಂತಂದರೆ ನಾವು ಅರ್ಧ ಇಂಚ್ನ ಸೇರಿಸ್ಬೇಕಾಗತ್ತೆ. ಯಾಕಂದರೆ ನಾವು ಸ್ಟಿಚ್ ಮಾಡಿದ್ಮೇಲೆ ಅರ್ಧ ಇಂಚ್ ಕಮ್ಮಿ ಬರುತ್ತೆ.
ಅದಕ್ಕೋಸ್ಕರ ಕಟಿಂಗ್ ಮಾಡುವಾಗಲೇ ಅರ್ಧ ಇಂಚನ್ನ ಸೇರಿಸಿ ಕಟಿಂಗ್ ಮಾಡ್ಕೋಬೇಕು. ಈಗ ಶೇಪ್ ಕೊಡ್ತೀನಿ ನೋಡಿ. ಫಸ್ಟ್ ಇಲ್ಲಿ ಒಂದು 1/4 ಇಂಚಿಂತ ಕಮ್ಮಿ ಒಂಚೂರು ಕ್ರಾಸ್ ಲೈನ್ ಮಾಡ್ಕೊಳ್ಳೋಣ ಶೋಲ್ಡರ್ನ. ಈಗ ಇಲ್ಲಿ ನಾನು ಲೈಟಾಗಿ ಮಾರ್ಕ್ ಮಾಡಿದ್ದೀನಿ. ಫಸ್ಟು ಇದನ್ನು 8 ಇಂಚ್ ಬರುತ್ತಾ ನೋಡ್ಕೋತೀನಿ. 8 ಅಂದರೆ ರೆಡಿ 8 ಅಂದರೆ 8.5 ಇಂಚ್ ಬರಬೇಕು. ನಾವು ಎಷ್ಟು ಮಾರ್ಕ್ ಮಾಡಿದ್ದೀವಿ ಅದರಿಂದ ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ನಾವು ಮೆಜರ್ ಮಾಡ್ಕೋಬೇಕು. ಯಾಕಂದರೆ ಸ್ಟಿಚ್ ಮಾಡ್ತೀವಲ್ವ, ನಾವು ಸ್ಟಿಚ್ ಮಾಡೋದು ಅರ್ಧ ಇಂಚ್ ಬಿಟ್ಟಲ್ವ, ಅದಕ್ಕೆ ನಾವೆಲ್ಲಿ ಸ್ಟಿಚ್ ಮಾಡ್ತೀವಿ ಅಲ್ಲಿ ಮೆಜರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ನನಗೆ 9 ಬರ್ತೈತೆ, ಅಲ್ಲಿಗೆ ನಾನು ಇನ್ನೊಂದು ಸ್ವಲ್ಪ ಶೇಪ್ನ ಚೇಂಜ್ ಮಾಡಬೇಕು. 8.5 ಬರೋ ಥರ. ಈಗ ನೋಡಿ, ಇಲ್ಲಿಂದ ಮೇಲ್ಗಡೆ ಈಗ ನಾನು ಸೆಕೆಂಡ್ ಲೈನ್ ಕ್ರಾಸ್ ಆಗಿ ತಗೊಂಡಲ್ಲ ಒಂದು 1/4 ಇಂಚ್ ಬಿಟ್ಟು, ಅಲ್ಲಿಂದ ಕೆಳಗಡೆ ಒಂದು 1/2 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಈ 1/2 ಇಂಚಿಂದ ಆರ್ಮೋಲ್ ಶೇಪ್ ಎಷ್ಟು ಬರುತ್ತೆ ನೋಡೋಣ. ಈಗ ನೋಡಿ, ನಮಗೆ ಕರೆಕ್ಟಾಗಿ 8.5 ಸಿಕ್ತು. ಈ ಚೆಸ್ಟ್ ಮೆಜರ್ಮೆಂಟ್ ನೇರಕ್ಕೆ 8.5 ಸಿಕ್ತಲ್ವ, 8 ಬೇಕು, 8.5 ಸಿಕ್ತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಯಾವಾಗಲೂ ಕಟ್ಟಿಂಗ್ ಮಾಡುವಾಗ ಮಾರ್ಕನ್ನು ಬ್ಲೌಸ್ ಒಳಗೆ ಬಿಟ್ಟು ಮಾರ್ಕಿಂದ ಹೊರಗೆ ಕಟ್ಟಿಂಗ್ ಮಾಡಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ, ಯಾವಾಗ ಮಾಡಬೇಕಾದ್ರೂ ಅಷ್ಟೇ. ಬ್ಯಾಕ್ ಪಾರ್ಟ್ ಇಷ್ಟೇ ಫ್ರೆಂಡ್ಸ್. ಇದರಲ್ಲಿ ಚೇಂಜಸ್ ಏನಂತಂದರೆ, ನಾವು ಇಲ್ಲಿ ಟಕ್ ಹಿಡಿಯೋಕ್ಕೆ 1 ಇಂಚ್ ತಗೋತಿದ್ವಿ, ಅದನ್ನು ಅರ್ಧ ಇಂಚ್ ಮಾಡ್ಕೊಳ್ಳೋದು ಅಷ್ಟೇ. ಬ್ಯಾಕಲ್ಲಿ ಏನು ಅಷ್ಟೇನು ಚೇಂಜಸ್ ಬರೋಲ್ಲ. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ. ಫ್ರೆಂಡ್ಸ್, ಈಗ ಫ್ರಂಟ್ ಪಾರ್ಟ್ನ ಹೇಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಕೆಲವರು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡುವಾಗ ಬ್ಯಾಕ್ ಬ್ಲೌಸ್ ಲೆಂತ್ ಎಷ್ಟು ತೊಗೊಂಡಿರ್ತಾರೆ ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ಸೇರಿಸಿ ಕ್ರಾಸ್ ಬೆಲ್ಟ್ ಮತ್ತು ಮೇಲ್ಗಡೆ ಬಸ್ ಪಾಯಿಂಟ್ ಎಲ್ಲನೂ ಒಟ್ಟಿಗೆ ಕಟ್ ಮಾಡ್ಕೋತಾರೆ. ಆದರೆ ನಾನು ಆ ರೀತಿ ಕಟ್ ಮಾಡಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಮೇಲ್ಗಡೆ ಶೋಲ್ಡರಿಂದ ಹಿಡ್ದು ಈ ಡಾಟ್ ಲೆಂತ್ ಇದೆಯಲ್ಲ ಇಲ್ಲಿ ತನಕ ಒಂದು ಪಾರ್ಟಾಗಿ ಸಪ್ರೇಟ್ ಕಟ್ ಮಾಡ್ಕೋತೀನಿ, ಮತ್ತು ಈ ಬೆಲ್ಟ್ನ ನಾನು ಸಪ್ರೇಟಾಗಿ ಕಟ್ ಮಾಡ್ಕೋತೀನಿ. ಈಗ ಶೋಲ್ಡರಿಂದ ಡಾಟ್ ಲೆಂತ್ಗೆ ನಾವು ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಫ್ರಂಟ್ ಪಾರ್ಟ್ ಉದ್ದ ಎಷ್ಟು ತೊಗೋಬೇಕು ಅಂತ ನೋಡೋದಾದರೆ, ಬ್ಲೌಸ್ನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀವಲ್ವ, ಇಲ್ಲಿಂದ ಈ ಶೋಲ್ಡರ್ ಅಟ್ಯಾಚ್ ಮಾಡಿರೋದ್ರಿಂದ ಟೋಟಲ್ ಡಾಟ್ ಲೆಂತ್ ಅಂದರೆ ಬಸ್ಟ್ ಪಾಯಿಂಟ್ ಎಷ್ಟು ಉದ್ದ ಇದೆ ನೋಡ್ಕೊಳ್ಳೋಣ. 11.5 ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, 11.5 ಅಂದರೆ ಈ ಎಕ್ಸ್ಟ್ರಾ ಮಾರ್ಜಿನ ಸೇರಿಸಿ 11.5 ಬರುತ್ತೆ. ಇದನ್ನು ಬಿಟ್ಟರೆ 11 ಬಸ್ಟ್ ಪಾಯಿಂಟ್ ಬರುತ್ತೆ. ಈಗ ನಾನು ಸೇರಿಸಿ ತಗೊಂಡಿರೋದ್ರಿಂದ ಇಲ್ಲಿ 11.5 ಬಸ್ಟ್ ಪಾಯಿಂಟ್ ಬಂತು. ಈ ಬಸ್ಟ್ ಪಾಯಿಂಟಿಂದ ಡಾಟ್ ಲೆಂತ್ ಎಷ್ಟು ಉದ್ದ ಇದೆ ನೋಡ್ಕೊಳ್ಳೋಣ. ಇಲ್ಲಿಗೆ 14 ಬಂತು, ಅಂದರೆ 2.5 ಇಂಚ್ ಡಾಟ್ ಲೆಂತ್ ಇದೆ ಫ್ರೆಂಡ್ಸ್. ಇವ್ರಿಗೆ 2.5 ಇಂಚ್ ಏನು ಬೇಕಾಗಿಲ್ಲ, 2.25 ಇಂಚ್ ತೊಗೋತಾ ಇದ್ದೀನಿ. 2.25 ಇಂಚ್ ತೊಗೊಳೋದಾದರೆ 13.25 ಬಂತು. 13.25ಗೆ ನಾನಿಲ್ಲಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಬೇಕಲ್ವಾ, ಅದಕ್ಕೋಸ್ಕರ 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ ಸೇರಿಸ್ಕೊತೀನಿ. ಅಲ್ಲಿಗೆ 14 ಇಂಚ್ ಉದ್ದ. ನಮಗೆ ಸ್ಟಿಚಿಂಗ್ ಮಾರ್ಜಿನ ಸೇರಿಸಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಕ್ಕೆ 14 ಇಂಚ್ ಉದ್ದನ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಸ್ಟ್ರೇಟಾಗಿ ಕಟ್ ಮಾಡಿದ್ದೀನಿ ನಾನು ಆಲ್ರೆಡಿ. ಈ ಕೆಳಗಡೆ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. 14 ಇಂಚ್ ಉದ್ದನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಆಗಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಂಡು ಪೂರ್ತಿ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡಿಬಿಟ್ಟಿದ್ದೆ. ನಿಮಗೆ ಮಾರ್ಕಿಂಗ್ ಸ್ವಲ್ಪ ಕಾಣ್ತಿರ್ಬೋದು, ಆದರೆ ಆಮೇಲೆ ನೋಡಿದ್ರೆ ಅದು ವಿಡಿಯೋನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಈಗ ಅದನ್ನೆಲ್ಲ ಅಳಿಸ್ಬಿಟ್ಟು ಪುನಃ ಫಸ್ಟಿಂದ ಹೇಳ್ಕೊಡ್ತಾ ಇದ್ದೀನಿ. ಈಗ ನಮಗೆ ಉದ್ದ ಏನೋ ಗೊತ್ತಾಯಿತು, 14 ಇಂಚ್ ಉದ್ದ ತೊಗೊಂಡೆ. ಆದರೆ ನಿಮಗೆ ಅಗಲ ಎಷ್ಟು ತೊಗೋಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾವು ಬಾಕಿ ಬ್ಲೌಸ್ಗೆ ಸ್ಟಾರ್ಟಿಂಗು 1/4 ಇಂಚ್ನ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಬ್ಲೌಸ್ ಕಟಿಂಗ್ ಮಾಡ್ತಿದ್ವಿ. ಆದರೆ ಈ ಥರ ಬ್ಲೌಸ್ಗಳಿಗೆ ನಾವಿಲ್ಲಿ 1.5 ಇಂಚ್ ಎಕ್ಸ್ಟ್ರಾನ ತೊಗೋಬೇಕು. ಈ ಕಡೆ ಮಾರ್ಜಿನ್ಗೋಸ್ಕರ ಏನಕ್ಕೆ ಅಂತ ನಾನು ತೋರಿಸ್ತೀನಿ. ಕಟಿಂಗ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ. 1.5 ಇಂಚ್ ಎಕ್ಸ್ಟ್ರಾನ ತಗೋತಾ ಇದ್ದೀನಿ.
ಇಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡಾದ್ಮೇಲೆ ಈಗ ಇಲ್ಲಿ ಬಟ್ಟೆ ಎಷ್ಟು ತಗೋಬೇಕು ಅಂದರೆ, ಈಗ ನೋಡಿ ನಮಗೆ ಚೆಸ್ಟ್ 9.5 ಅಲ್ವಾ, 1/4 ಇಂಚ್ ಲೂಸ್ನ ಸೇರಿಸಿ 9.75 ತಗೊಂಡಿದ್ದೀನಿ. ಅದಕ್ಕೆ 2 ಇಂಚ್ನ ನಾನು ಮಾರ್ಜಿನ್ಗೆ ತಗೊಂಡಿದ್ದೀನಿ. ಅಲ್ಲಿಗೆ 9.75, 10.75, 11.75 ಮಾರ್ಜಿನ್ ಬಂತು, ಮಾರ್ಜಿನ್ ಸೇರಿಸಿ. ಜೊತೆಗೆ ಇದಕ್ಕೆ 1 ಇಂಚ್ ಎಕ್ಸ್ಟ್ರಾನ ತಗೋಬೇಕು. ಯಾಕಂದರೆ ನಾವು ಇಲ್ಲೆಲ್ಲ ಟಕ್ ಹಿಡಿತೀವಿ ಅಲ್ವಾ, ಫ್ರಂಟ್ ಪಾರ್ಟು ಬಟ್ಟೆ ಎಕ್ಸ್ಟ್ರಾ ಇದ್ರೇ ಒಳ್ಳೆಯದು. ಯಾಕಂದರೆ ನಾವು ಟಕ್ಸ್ಗಳನ್ನ ಜಾಸ್ತಿ ಹಿಡಿತಿರ್ತೀವಿ, ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ಒಂಚೂರು ಕಡಿಮೆ ಆಯಿತು ಅಂದರೆ ನಾವು ಅದನ್ನು ಪುನಃ ಜಾಯಿಂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕಟಿಂಗ್ ಮಾಡುವಾಗಲೇ ಎಕ್ಸ್ಟ್ರಾನ ಸೇರಿಸಿ ಕಟಿಂಗ್ ಮಾಡ್ಕೊಂಡಿರೋಣ. ಬೇಕಾದ್ರೆ ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ಏನಾದ್ರು ಎಕ್ಸ್ಟ್ರಾ ಬಂತು ಅಂದರೆ ಅದನ್ನು ಕಟ್ ಮಾಡಿ ನಾವು ತೆಗಿಬೋದು. ಈಗ ನೋಡಿ 11.75 ಬಂತು, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಅಂದರೆ 12.75. ಇಲ್ಲಿ 1/4 ಇಂಚ್ ಜಾಸ್ತಿ, ಅದು 3 ಇಂಚೇ ಇದೆ, ಪರವಾಗಿಲ್ಲ, ಏನೂ ಆಗಲ್ಲ. ಈಗ ನೋಡಿ ಇದಿಷ್ಟು ಉದ್ದ ಮತ್ತು ಅಗಲ ಆಯಿತು. ಈಗ ಫ್ರಂಟ್ ಪಾರ್ಟ್ ಮೇಲಿಂದ 1/2 ಇಂಚ್ ಕೆಳಗಡೆ ಸ್ವಲ್ಪ ಮಾರ್ಕ್ ಮಾಡ್ಕೋತೀನಿ. ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ ಅದ್ರ ಸ್ಟಿಚಿಂಗ್ ಮಾರ್ಜಿನ್ ಇದು 1/2 ಇಂಚ್ ಮಾರ್ಕ್ ಮಾಡಿಕೊಂಡೆ. ಈಗ ನೆಕ್ ವಿಡ್ತು 2.25. ನಾನು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡುವಾಗ ತೋರಿಸಿದ್ದೆ ಅಲ್ವಾ, 2.25 ಅಷ್ಟೇ ಇಡ್ತೀನಿ ಫ್ರಂಟ್ಗೂ. ಮತ್ತು 3.25 ಶೋಲ್ಡರ್. ಟೋಟಲ್ ಎಲ್ಲರಿಂದ 5.5 ಇಂಚ್ ಬಂತು. ಇಲ್ಲೂ 5.5 ಇಂಚ್ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ನ ಹೇಳ್ಕೊತೀನಿ. ಇಲ್ಲಿಂದ ಸ್ವಲ್ಪ ದೂರ ಬಿಟ್ಟು 5.75ಗೆ ಮಾರ್ಕ್ ಮಾಡಿ ಇಲ್ಲೂ ಕೂಡ ಸ್ಟ್ರೇಟ್ ಲೈನ್ನ ಹೇಳ್ಕೊಳ್ಳೋಣ. ಈಗ ನಾನು ಚೆಸ್ಟ್ ಮೆಜರ್ಮೆಂಟ್ 9.75ನ ಮಾರ್ಕ್ ಮಾಡ್ಕೋತೀನಿ. 9.75 ಮಾರ್ಕ್ ಮಾಡಿದೆ ಅಲ್ವಾ. ಮತ್ತು ಇಲ್ಲಿ ಫ್ರಂಟ್ ಡೀಪ್ 6.25 ಇಡ್ತಾ ಇದ್ದೀನಿ ಫ್ರೆಂಡ್ಸ್. 6.25 ಇಂಚು ಫ್ರಂಟ್ ಡೀಪ್ ಬೇಕು. ಇಲ್ಲೂ ಅಷ್ಟೇ ಕೆಳಗಡೆ ನಾನು 2.25ನೇ ತಗೋತಾ ಇದ್ದೀನಿ. ನೆಕ್ ವಿಡ್ತ್ನ ಜಾಸ್ತಿ ಮಾಡ್ತಾ ಇಲ್ಲ. ಮೇಲಿಂದ ಒಂದು ಸ್ಟ್ರೇಟ್ ಲೈನ್ನ ಹಾಕೋಣ. ನೆಕ್ ಶೇಪು ಫ್ರಂಟು ನಾನು ರೌಂಡೇ ಕೊಡ್ತಾ ಇದ್ದೀನಿ, ಅದರಲ್ಲೇನು ಚೇಂಜಸ್ ಇಲ್ಲ. ಇದು ನಮ್ಮ ಫ್ರಂಟ್ ನೆಕ್ ಶೇಪ್. ಮತ್ತು ಬ್ಯಾಕ್ ಪಾರ್ಟಲ್ಲಿ ನಾನು ಮೇಲ್ಗಡೆ ಶೋಲ್ಡರ್ 1/4 ಇಂಚ್ ಕಟ್ ಮಾಡಿ ತೆಗ್ದಿದ್ದೆ ಅಲ್ವಾ, ಇಲ್ಲೂ 1/4 ಇಂಚ್ಗಿಂತ ಒಂಚೂರು ಕಮ್ಮಿನೇ ಕಟ್ ಮಾಡೋಣ, ಮಾರ್ಕ್ ಮಾಡೋಣ. ಈಗ ಆರ್ಮೋಲ್ ಶೇಪ್ಗೆ ನಾವು ಬ್ಯಾಕ್ ಪಾರ್ಟ್ನ ಇಟ್ಟು ಮಾರ್ಕ್ ಮಾಡ್ಕೊಡೋಲ್ಲ. ಇಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಮಾರ್ಕ್ ಮಾಡಿದ್ದೆ ಅಲ್ವಾ, ಈ ಚೆಸ್ಟ್ ಮೆಷರ್ಮೆಂಟ್ನ ನಾನು ಫ್ರಂಟ್ ಚೆಸ್ಟ್ ಮೆಷರ್ಮೆಂಟ್ ಮೇಲಿಟ್ಟು ಈ ಶೋಲ್ಡರ್ಗೆ ಕರೆಕ್ಟಾಗಿ ಶೋಲ್ಡರ್ನ ಸೇರಿಸಿ ಒಂದ್ರ ಮೇಲೆ ಒಂದು ಇಡ್ತಾ ಇದ್ದೀನಿ. ಇಟ್ಟಾದ್ಮೇಲೆ ಈಗ ಬ್ಯಾಕ್ ಪಾರ್ಟ್ದು ಆರ್ಮೋಲ್ ಶೇಪ್ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಮಾರ್ಕ್ ಹಾಕೋತೀನಿ. ಮಾರ್ಕ್ ಮಾಡಿ ಆಯಿತು. ಮಾರ್ಕ್ ಮಾಡಾದ್ಮೇಲೆ ಫ್ರಂಟ್ ಆರ್ಮೋಲ್ ಶೇಪ್ ತೆಗಿಯೋಕ್ಕೆ ನಾವು 1/4 ಇಂಚ್ ಅಲ್ಲ 1/2 ಇಂಚ್ ಒಳಗಡೆ ಶೇಪ್ ತಗೋಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಆರ್ಮೋಲ್ ಶೇಪು. ಈಗ ನಾವು ಇಲ್ಲಿ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಬ್ಯಾಕ್ ಆರ್ಮೋಲ್ ಶೇಪ್ ಏನಿದೆ ಅದನ್ನು ಮಾರ್ಕ್ ಮಾಡಿ ಆದಮೇಲೆ 1/2 ಇಂಚ್ ಒಳಗಡೆ ಫ್ರಂಟ್ ಶೇಪ್ನ ನಾನು ಕೊಟ್ಟಿದ್ದೀನಿ. ಈಗ ಕೊಟ್ಟಾದ್ಮೇಲೆ ಬಸ್ಟ್ ಲೆಂತ್ ನಮಗೆ ನಾವು ಸ್ಟಿಚಿಂಗ್ ಅಲ್ಲ ಶೋಲ್ಡರ್ ಮಾರ್ಜಿನ್ನು ಸೇರಿಸಿ ತಗೊಂಡಿದ್ದಲ್ವಾ, ಶೋಲ್ಡರ್ ಮಾರ್ಜಿನ್ ಸೇರಿಸಿ ನಮಗೆ 11.5 ಬಂದಿತ್ತು ಬಸ್ಟ್ ಪಾಯಿಂಟು. 11.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಮೇಲ್ಗಡೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾರ್ಜಿನ್ನು ಸೇರಿಸಿ ಮಾರ್ಕ್ ಮಾಡ್ತಾ ಇದ್ದೀನಿ. 11.5 ತಗೊಂಡಿದ್ದೀನಿ. ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಮಾರ್ಕ್ ಮಾಡೋದಾದರೆ 11 ಇಂಚ್ ತಗೋಬೇಕು. ಈಗ ಡಾಟ್ ಲೆಂತ್ ಬಂದು 2.25 ರೆಡಿ. 2.25ಗೆ ನಾನು 1/4 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದ್ದೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋಕ್ಕೋಸ್ಕರ. 2.25 ನಮಗೆ ಸಿಕ್ತು. ಈಗ ಇದರ ಅಗಲ ಅಂದರೆ ಹುಕ್ ಪಟ್ಟಿ ಹಾಕ್ತೀವಲ್ಲ ಅಲ್ಲಿಂದ ಬಂದು ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡೋದಾದರೆ 4.25 ಇಂಚು
4 ಇಂಚ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ 4.25 ಇಂಚನ್ನ ತೊಗೋತಾ ಇದ್ದೀನಿ. ಒಂದು ಸ್ಟ್ರೇಟ್ ಮಾರ್ಕ್ ಮಾಡಿ ಈ ಡಾರ್ಟ್ನ 1 ಇಂಚ್ ತೊಗೋತಾ ಇದ್ದೆ, ಆದರೆ ಇವರು ಪ್ರೆಗ್ನೆಂಟ್ ಲೇಡಿ ಅಂತ ಹೇಳಿದೆ ಅಲ್ವಾ, ಅದರಿಂದ 1 ಪಾಯಿಂಟ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. 1 ಇಂಚ್ ಮೇಲೆ 1 ಪಾಯಿಂಟ್ ಎಕ್ಸ್ಟ್ರಾ, 1 ಇಂಚ್ ಮೇಲೆ 1 ಪಾಯಿಂಟ್ ಎಕ್ಸ್ಟ್ರಾವನ್ನು ತಗೊಂಡು ಸ್ಟ್ರೇಟಾಗಿ ಲೈನ್ ಹಾಕೊಳ್ಳೋಣ. ಫ್ರೆಂಡ್ಸ್, ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ಫ್ರಂಟ್ ಪಾರ್ಟಲ್ಲಿ ಚೇಂಜಸ್ ಮಾಡಬೇಕಾಗಿರೋದು ಇಲ್ಲೇನೆ, ಅಂದರೆ ಸೊಂಟದ ಅಳತೆ. ಈಗ ನಾವು ಇಲ್ಲಿ ಸ್ಟ್ರೇಟ್ ಹೇಳ್ತಿದ್ದೀವಲ್ವಾ, ಇಲ್ಲಿ ಕರೆಕ್ಟಾಗಿ ಎಷ್ಟು ಉದ್ದ ತಗೋಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಈ ಮೇಲ್ಗಡೆ ಇದು ಬೆಲ್ಟ್ ಪಟ್ಟಿಯಿಂದ ನಮಗೆ ಡೀಪ್ ತನಕ ಹೇಗೆ ಎಷ್ಟು ಉದ್ದ ತಗೋಬೇಕು ಅಂತ ನೋಡೋದಾದರೆ, ಮೆಷರ್ಮೆಂಟ್ ಬ್ಲೌಸ್ ಇದ್ದರೆ ನೀವು ಇಲ್ಲೇ ಮೆಷರ್ಮೆಂಟ್ ಮಾಡಿ ನೋಡ್ಕೋಬೋದು. ಇದು 4.25 ಬತ್ತು. ನಿಮ್ಮ ಹತ್ರ ಮೆಷರ್ಮೆಂಟ್ ಬ್ಲೌಸ್ ಇಲ್ಲ, ನಾವು ಬಾಡಿ ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡ್ತಿದ್ದೀನಿ ಅಂದರೆ ಡೀಪ್ ಎಷ್ಟು ತೊಗೊಂಡಿರ್ತೀರಾ ನೋಡಿ. ಡೀಪ್ ಎಷ್ಟು, ಇಲ್ಲಿ ನಾವು 6.5 ತೊಗೊಂಡಿದ್ದು, ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ ನಾನು ಡೀಪ್ ಇಲ್ಲಿ 6.5 ತೊಗೊಂಡಿದ್ದೀನಿ ಅಲ್ವಾ. ಬೆಲ್ಟ್ ಬಂದು 3 ಇಂಚ್ ಬೇಕಾಗಿರುತ್ತೆ, 3 ಇಂಚ್ ಐತೆ. ಅಲ್ಲಿಗೆ ಬೆಲ್ಟ್ 3 ಇಂಚು ಪ್ಲಸ್ ಡೀಪ್ 6.5 ಇಂಚ್ ತೊಗೊಂಡ್ರೆ ಎಷ್ಟಾಯಿತು? 9.5 ಇಂಚ್ ಆಯಿತು. ಬ್ಯಾಕ್ ಟೋಟಲ್ ಬ್ಯಾಕ್ ಲೆಂತ್ ಎಷ್ಟು ಬಂತು? 14.5 ಅಲ್ವಾ ನಾವು ತೊಗೊಂಡಿದ್ದು. ಈಗ 14.5ಇಂದ 9.5ನ ಮೈನಸ್ ಮಾಡಿ. 1 ಇಂಚು, 2 ಇಂಚು, 3, 4, 5 ಇಂಚು. ಈಗ ಬಾಡಿ ಮೆಷರ್ಮೆಂಟ್ ತೊಗೊಂಡು ಮಾಡೋದಾದರೆ 5 ಇಂಚು ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ನಮ್ಮ ಹತ್ರ ಅಳತೆ ಬ್ಲೌಸ್ ಇರೋದ್ರಿಂದ ಅಳತೆ ಬ್ಲೌಸಲ್ಲಿ 4.25 ಇದೆ. 4.25ಗೆ ನಾನು 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾವು ಫ್ರಂಟ್ ನೆಕ್ಕಲ್ಲೂ ನಾವು ಫಿನಿಶಿಂಗ್ ಕೊಟ್ಟಾಗ 1/4 ಇಂಚ್ ಹೋಗುತ್ತೆ, ಮತ್ತು ಇಲ್ಲಿ 1/2 ಇಂಚ್ ಡಾಟ್ ಹಿಡಿತೀವಿ, ಆಮೇಲೆ ಇಲ್ಲಿ 1/4 ಇಂಚು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತೀವಲ್ಲ, ಆ 1/4 ಇಂಚ್ ಹೋಗುತ್ತೆ. ಅಲ್ಲಿಗೆ 4.25 ಪ್ಲಸ್ 1.25 5.5 ಆಯ್ತಲ್ವಾ. 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ 5.5ಗೆ ಮಾರ್ಕ್ ಮಾಡಿದ್ವಲ್ವಾ, ಇಲ್ಲಿಂದ ಈ ಪಾಯಿಂಟ್ಗೆ ಈ ಲೈನ್ ಹಾಕಿದ್ದೀವಲ್ವಾ ಟಕ್ ಹಿಡಿಯೋಕ್ಕೆ, ಇಲ್ಲಿಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ 3.5 ಇಂಚ್ ಬಂತು. ಈ 3.5 ಇಂಚಿಂದ ಇಲ್ಲಿಗೆ ಅದನ್ನು 3.5 ಇಂಚನ್ನ ತಗೊಂಡು ಈ ಪಾಯಿಂಟ್ಗೆ ಹಿಡೀರಿ. ಯಾಕಂದರೆ ಇದಿಷ್ಟು ಕೂಡ ನಾವು ಟಕ್ ಹಿಡಿದಾಗ ಹೊರಟೋಗ್ಬಿಡುತ್ತೆ. ಆಗ ನಮಗೆ ಸಿಕ್ಕೋದು ಇಲ್ಲಿಂದ ಇಲ್ಲಿಗೆ ವೇಸ್ಟ್ ಮೆಷರ್ಮೆಂಟ್ ಅಲ್ವಾ, ಅದಕ್ಕೆ ಇದಿಷ್ಟನ್ನ ಬಿಟ್ಬಿಡ್ಬೇಕು. ಈಗ ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಸಿಕ್ತು. ಆ 3.5 ಇಂಚ್ನ ಇಲ್ಲಿಟ್ಟು ನಮಗೆ ವೇಸ್ಟ್ ಮೆಷರ್ಮೆಂಟ್ 9 ಇಂಚ್ ಅಲ್ವಾ, ಅದನ್ನು ಇಲ್ಲಿಗೆ ಮೆಷರ್ ಮಾಡಿದಾಗ ನೋಡಿ 9 ಇಂಚ್ ಎಲ್ಲಿಗೆ ಬಂತು? ಇಲ್ಲಿಗೆ ಬಂತು. ಇಷ್ಟು ಕ್ರಾಸಾಗಿ ಬಂತು. ಬ್ಲೌಸ್ ಕಟಿಂಗ್ ಮಾಡುವಾಗ ಇಷ್ಟು ಕ್ರಾಸ್ ಆಗಿ ತಗೊಂಡ್ರೆ ನಾವು ಈ ಡಾಟ್ನ ಹಿಡಿದ್ರೂ ಇದು ಕ್ರಾಸ್ ಆಗೇ ಇರುತ್ತೆ, ಯಾವುದೇ ಕಾರಣಕ್ಕೂ ಸ್ಟ್ರೇಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಸ್ಟ್ರೇಟ್ ಮಾಡಬೇಕು. ಸ್ಟ್ರೇಟ್ ಫಿಟ್ಟಿಂಗ್ ಬರಬೇಕು ಅಂದರೆ 1 ಇಂಚ್ ಎಕ್ಸ್ಟ್ರಾನ ಈ 5.5 ಇಂಚ್ ಪಕ್ಕ ಮಾರ್ಕ್ ಮಾಡಬೇಕು. ನಾನು ಆಗಲೇ ಹೇಳಿದ್ನಲ್ಲ 1.5 ಇಂಚ್ ಎಕ್ಸ್ಟ್ರಾ ತಗೋಬೇಕು ಬಟ್ಟೆನ ಅಂತ, ಅದು ಇದೇ ರೀಸನ್ಗೋಸ್ಕರ. ನೋಡಿ, ಈಗ ಈ 5.5 ಇಂಚ್ ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಅದ್ರ ಪಕ್ಕ ಎಡಗಡೆಗೆ 1 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಮಾರ್ಕ್ ಮಾಡಿ ಆದಮೇಲೆ ನಮ್ಮ ನೆಕ್ ಏನಿದೆ ಇಲ್ಲಿಂದ ಹಿಡಿದು ಈ 1 ಇಂಚ್ಗೆ 5.5 ಇಂಚ್ ಬರೋ ಥರ ಮಾರ್ಕನ್ನು ಮಾಡಿ. ಅಂದರೆ ಇಲ್ಲಿಂದ ಇಲ್ಲಿಗೆ 5.5 ಇಂಚ್ ಬರಬೇಕಾಗಿದ್ದು ಇಲ್ಲಿಂದ ಇಲ್ಲಿಗೆ 5.5 ಇಂಚ್ ಬರಬೇಕು, 1 ಇಂಚ್ ಎಕ್ಸ್ಟ್ರಾಗೆ. ಈಗ ಈ ನೆಕ್ಕಿಂದ 5.5 ಇಂಚು ನಾನು ಮಾರ್ಕನ್ನು ಮಾಡಿದೆ. ಫ್ರೆಂಡ್ಸ್, ಈಗ ನೋಡಿ ಈ 1 ಇಂಚಸ್ನ ಸೇರಿಸಿ ಈ ಡಾಟ್ ಪಾಯಿಂಟ್ಗೆ ನಮಗೆ ಎಷ್ಟು ಇಂಚ್ ಸಿಕ್ತು? ಈಗ 4.25 ಇಂಚ್ ಸಿಕ್ತು. ಆ 4.25 ಇಂಚ್ನ ಇಲ್ಲಿ ಇಟ್ಟು ನಾನು ಮೆಷರ್ಮೆಂಟ್ ಮಾಡಿ ನೋಡ್ತೀನಿ. ಈಗ ನೋಡಿ, 4.25 ಇಂಚಿಂದ 9 ಇಂಚ್ ನಮಗೆ ಎಲ್ಲಿಗೆ ಬಂತು? ಇಲ್ಲಿಗೆ ಬಂತು. ಈಗ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸ್ಟ್ರೇಟ್ ಆಯ್ತಂತ. ನೋಡಿ ಫ್ರೆಂಡ್ಸ್, ಈಗ ನಮಗೆ ಇಷ್ಟು ಸ್ಟ್ರೇಟಾಗಿ ಬಂತು. ಒಂದು ಸ್ವಲ್ಪ ಕ್ರಾಸ್ ಇದೆ, ಆದರೆ ಇದು ಸ್ಟಿಚಿಂಗ್ ಮಾಡುವಾಗ ಮ್ಯಾನೇಜ್ ಆಗುತ್ತೆ. ಆದರೆ ನಾವು ಇಷ್ಟು ಕ್ರಾಸ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಈಗ ನೀವು ಕೇಳ್ಬೋದು, ಇಲ್ಲಿ ಕ್ರಾಸ್ ಇದ್ದಿದ್ದನ್ನೇ ಈ ಕಡೆ ಕ್ರಾಸ್ ತಗೊಂಡ್ರಲ್ಲ ಮೇಡಮ್, ಟಕ್ ಹಿಡಿಯುವಾಗ
ಇದೇ ಸ್ಟ್ರೇಟ್ ಆಗ್ತಿತ್ತೇನೋ ಅಲ್ವಾ ಅಂತ. ಇಲ್ಲ, ಯಾವುದೇ ಕಾರಣಕ್ಕೂ ಆ ಥರ ಆಗಲ್ಲ. ನಾವು ಸ್ಲೀವ್ಸಿಂದ ವೇಸ್ಟ್ ತನಕ ಸ್ಟ್ರೇಟ್ ಬರಲೇಬೇಕು. ಅದು ಅಲ್ಲಿ ಯಾವುದೇ ಥರ ಚೇಂಜಸ್ ನಾವು ಮಾಡೋಕ್ಕಾಗಲ್ಲ. ಆದರೆ ಈ ಕಡೆ ಕ್ರಾಸ್ ತೊಗೊಂಡಿದ್ದೀವಲ್ವಾ, ಇದು ನಾವು ಇಲ್ಲಿ ಟಕ್ ಹಿಡಿದಾಗ ಇದು ಆಟೋಮೆಟಿಕಲಿ ಸ್ಟ್ರೇಟ್ ಆಗುತ್ತೆ. ಇದು ಒಂದು ಸ್ವಲ್ಪ ಕ್ರಾಸ್ ಆದ್ರೂ ನಾವು ಬೇಕಾದ್ರೆ ಈ ಕಡೆ ಕಟ್ ಮಾಡಿ ತೆಗಿಬೋದು. ಯಾಕಂದರೆ ನಾವು ಉಪ್ಪಟ್ಟಿ ಕಾಚುಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವಾ, ಅಲ್ಲಿ ನಾವು ಸ್ಟ್ರೇಟ್ ಮಾಡ್ಕೋಬೋದು. ಆದರೆ ಈ ಕಡೆ ಆ ಥರ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಕ್ರಾಸ್ನ ಸ್ವಲ್ಪ 1 ಇಂಚು ಈ ಕಡೆ ತೊಗೊಂಡಿದ್ದೀನಿ. ಇದು ಸ್ವಲ್ಪನೂ ಕ್ರಾಸ್ ಬರಲ್ಲ, ಯಾಕಂತಂದರೆ ನಾನು ಆಲ್ರೆಡಿ ಈ ಥರ ಇದೇ ಮೆಷರ್ಮೆಂಟ್ ಬ್ಲೌಸ್ನ ಒಂದು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅದರಲ್ಲಿ ಎಷ್ಟು ಸ್ಟ್ರೇಟ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಬೇಕಾರೆ. ಇಲ್ಲಿ ನೋಡಿ ಎಷ್ಟು ಸ್ಟ್ರೇಟ್ ಆಗಿದೆ ಅಂತ. ನಾನು ಈ ಸೇಮ್ ಇದೇ ಮೆಷರ್ಮೆಂಟ್ ಬ್ಲೌಸ್ನ ಇದೇ ಥರ ಕಟಿಂಗ್ ಮಾಡಿದ್ದು. ನಾನು ತಮ್ನೆಲ್ಲಲ್ಲಿ ಫೋಟೋ ಹಾಕಿದ್ದೀನಲ್ಲ, ಅದು ಇದೇ ಬ್ಲೌಸ್ದು. ಇಲ್ಲಿ ನೋಡಿ, ನಾನು ಅಷ್ಟು ಕ್ರಾಸ್ ತಗೊಂಡಿದ್ರು ಇದು ಸ್ಟಿಚಿಂಗ್ ಮಾಡಿದ್ಮೇಲೆ ಈ ಥರ ಸ್ಟ್ರೇಟ್ ಆಯಿತು. ಈ ಕಡೆನೂ ಅಷ್ಟೇ ನೋಡಿ, ಈ ಕಡೆನೂ ಸ್ಟಿಚಿಂಗ್ ಮಾಡಿದ್ಮೇಲೆ ಎಷ್ಟು ಸ್ಟ್ರೇಟ್ ಬಂದಿದೆ ಅಂತ. ನಾನು ಇನ್ನೂ ಫಿನಿಶಿಂಗ್ ಮಾಡಿಲ್ಲ, ಮಾಡಬೇಕು. ಆದರೆ ಎರಡೂ ಕಡೆ ನೋಡಿ ಎಷ್ಟು ಸ್ಟ್ರೇಟ್ ಬಂದಿದೆ ಸ್ಟಿಚಿಂಗ್ ಮಾಡುವಾಗ ಅಂತ. ಈ ಥರ ಬರುತ್ತೆ. ಈಗ ನೋಡಿ, ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನಿ ಅಲ್ವಾ. ಮತ್ತು ನಾವು ಹುಕ್ಪಟ್ಟಿ ಕಾಚುಪಟ್ಟಿ ಅಟ್ಯಾಚ್ ಮಾಡೋಕ್ಕೋಸ್ಕರ 1/4 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ತಗೊಳ್ಳೋಣ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕ್ತೀನಿ. ಈಗ ನೋಡಿ ಆಯ್ತಲ್ವಾ. ಈಗ ಡಾಟ್ಸ್ಗಳನ್ನ ಮಾರ್ಕ್ ಮಾಡೋಣ. ಇಲ್ಲಿ ಮೇಲಿಂದ ಕೆಳಗೆ ನಾನು 2.75ಗೆ ಮಾರ್ಕ್ ಮಾಡ್ಕೋತೀನಿ. 2.75ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕೋಣ ಡಾಟ್ ಹಿಡಿಯೋಕ್ಕೋಸ್ಕರ. ಫ್ರೆಂಡ್ಸ್, ಇದು ಬಂದು ಇಲ್ಲಿಂದ ನಾವು ಕ್ರಾಸಾಗಿ 5.5 ತೊಗೊಂಡಿದ್ದೀವಲ್ಲ, ಈ ಲೈನಿಂದ, ನಾನು ಇಲ್ಲಿಂದ ತಗೋತಾ ಇಲ್ಲ, ಈ ಲೈನಿಂದ 3 ಇಂಚ್ನ ಇಡ್ತಾ ಇದ್ದೀನಿ. ಅಲ್ಲಿಗೆ ನಮಗೆ ಇಲ್ಲಿಂದ ಇಲ್ಲಿಗೆ ಗ್ಯಾಪು 2.5 ಇಂಚ್ ಸಿಕ್ತು. 2.5 ಇಂಚ್ ಗ್ಯಾಪನ್ನು ನಾನು ಕೊಡ್ತಾ ಇದ್ದೀನಿ. ನೀವು ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡುವಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ 3.25 ತನಕ ತೊಗೋಬೋದು. ಆದರೆ ಇಲ್ಲಿ ನಾನು ಸ್ಪೇಸ್ನ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹೇಳಿದ್ದೀನಲ್ವ, ನಾನು ಪ್ರೆಗ್ನೆಂಟ್ ಲೇಡಿ ಬ್ಲೌಸ್ ಅಂತ. ಅದಕ್ಕೋಸ್ಕರ ಇಲ್ಲಿ ಸ್ಪೇಸ್ನ ಸ್ವಲ್ಪ ಜಾಸ್ತಿ ಕ್ರಿಯೇಟ್ ಮಾಡಬೇಕಂತ ನಾನಿಲ್ಲಿ 3 ಇಂಚ್ಗೆ ತೊಗೊಂಡಿದ್ದೀನಿ. ಮತ್ತು ಈಗ ಇಲ್ಲಿಂದ ಆರ್ಮೋಲ್ ಡಾಟ್ನ ಮಾರ್ಕ್ ಮಾಡೋಣ. ಇದಕ್ಕೂ ನೋಡಿ ಗ್ಯಾಪ್ನ ಒಂದು 3 ಇಂಚ್ ಕೊಡ್ತಾ ಇದ್ದೀನಿ. 3 ಇಂಚ್ ಗ್ಯಾಪ್ ಬರೋಷ್ಟು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 3 ಇಂಚ್ ಗ್ಯಾಪ್ ಅಂತು. ಈಗ ನೋಡಿ ಇದೆಷ್ಟು ಲೆಂತ್ ಇದೆ ಅಂತ, 4 ಇಂಚ್ ಐತೆ. ಇದು 4 ಇಂಚ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೇಕಂದರೆ 4th ಡಾಟ್ ಇಟ್ಕೋಬೋದು, ಕೆಲವರು ಇಟ್ಕೊಳ್ಳಲ್ಲ. ನಾನು ಇಲ್ಲಿ ಇಡ್ತೀನಿ ನೋಡಿ. 2.5 ಇಂಚ್ ಗ್ಯಾಪ್ ಕೊಡೋಣ. ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಹಿಂದಕ್ಕೆ ಮಾರ್ಕ್ ಮಾಡೋಣ. ಇಲ್ಲಿಂದ 2.5 ಬಂತು, ಇಲ್ಲಿಂದನೂ ಅಷ್ಟೇ ಬರಬೇಕು ನೋಡಿ. ಇಲ್ಲಿಂದನೂ 2.5 ಬಂತು. 2.5 ಇಂಚ್ಗೆ ಇಲ್ಲಿಂದ ಸ್ವಲ್ಪ ಕ್ರಾಸಿಂಗ್ ಆಗಿ ಮಾರ್ಕ್ ಮಾಡ್ತೀನಿ. ಫ್ರೆಂಡ್ಸ್, ಇಷ್ಟೇ ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡೋದು. ಫ್ರೆಂಡ್ಸ್, ಈಗ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿ ಆಯ್ತಲ್ವಾ. ಈಗ ಇದನ್ನು ಮಾರ್ಕ್ ಸೇಮ್ ಆ್ಯಸ್ ಇಟ್ ಇಸ್ ಇಲ್ಲೂ ಅಷ್ಟೇ ಮಾರ್ಕ್ನ ಒಳಗಡೆ ಬಿಟ್ಟು ಮಾರ್ಕಿಂದ ಹೊರಗಡೆ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಹೇಳ್ಕೊಡೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಥರ ಯಾರ್ಯಾರು ಬ್ಲೌಸ್ ಕಟಿಂಗ್ ಕಲಿಬೇಕು ಅಂದ್ಕೊಂಡಿರ್ತಾರೆ, ಅಥವಾ ಈ ಥರ ಮೆಷರ್ಮೆಂಟ್ ಬ್ಲೌಸ್ ಬಂದಾಗ ಯಾವ ಥರ ಕಟಿಂಗ್ ಮಾಡಬೇಕು ಅಂತ ಗೊತ್ತಾಗಿರಲ್ಲ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಇನ್ನೇನಾದ್ರು ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಹೊಸ ಯೂಟ್ಯೂಬರ್ಸ್ಗಳಿಗೆ. ಫ್ರೆಂಡ್ಸ್, ನಾನು ಇದ್ರ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಬೇಕಂತಂದರೆ ನೋಡಿ.
ಇಷ್ಟೇ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದು. ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಆಯ್ತಲ್ವಾ, ಈಗ ನಾನು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ಮೊದಲು ನಾನು ಬಟ್ಟೆನ ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೊತೀನಿ. ಸ್ಟ್ರೇಟ್ ಮಾಡಿ ಆದಮೇಲೆ ನಮಗೆ ಸೊಂಟದ ಅಳತೆ 9 ಇಂಚಿದೆ ಅಲ್ವಾ, 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ, ಒಳಗಡೆ ಬಟ್ಟೆ ಬಿಡೋಕ್ಕೆ ಮಾರ್ಜಿನ್ಗೋಸ್ಕರ 11 ಇಂಚ್ ಆಯಿತು. ಸೊಂಟದ ಮೆಷರ್ಮೆಂಟ್ 9 ಪ್ಲಸ್ 2 ಇಂಚ್ ಮಾರ್ಜಿನ್ 11, ಮತ್ತು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಆ ಕಡೆ ಸೈಡ್ 1/4 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 11.25, ಮತ್ತು ಎಕ್ಸ್ಟ್ರಾ ಇರಲಿ ಅಂತ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಅಲ್ಲಿಗೆ ಉದ್ದ, ಬೆಲ್ಟ್ ಪಟ್ಟಿ ಉದ್ದ 12 ಇಂಚು. ನಮಗೆ ಬೇಕಾಗಿರೋದು 11.25, ಆದರೆ ಸ್ಟಿಚಿಂಗ್ ಮಾಡುವಾಗ ಏನಾದ್ರು ಬಟ್ಟೆ ಒಂಚೂರು ಏರ್ಪೇರ್ ಆಗಿ ಎಕ್ಸ್ಟ್ರಾ ಬೇಕಾದರೆ ಇರಲಿ ಅಂದ್ಬಿಟ್ಟು ನಾನು 12 ಇಂಚ್ ತೊಗೋತಿದ್ದೀನಿ ಅಷ್ಟೇ. ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಟ್ರಾ ಮಿಕ್ಕೊಂಡ್ರೆ ನಾವು ಅದನ್ನು ಕಟ್ ಮಾಡಿ ತೆಗಿಯೋಣ, ಏನೂ ಆಗಲ್ಲ. ಈಗ ನೋಡಿ 12 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಮಾರ್ಕ್ ಮಾಡ್ತೀನಿ. ಇಲ್ಲಿ ಕೊನೆಯಲ್ಲೂ ಸ್ಟ್ರೇಟಾಗಿ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿಂದ 12 ಇಂಚ್ಗೆ ಮಾರ್ಕ್ ಮಾಡೋಣ. 1/4 ಇಂಚ್ ಒಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಮತ್ತು ಫ್ರೆಂಡ್ಸ್ ಇಲ್ಲಿಂದ 9 ಇಂಚ್ಗೆ ಒಂದು ಮಾರ್ಕ್, ಇಲ್ಲಿಂದನೂ 9 ಇಂಚ್ಗೆ ಒಂದು ಮಾರ್ಕ್. ಇದು ಕಂಪಲ್ಸರಿ ಮಾರ್ಕ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ನಮ್ಮದು ವೇಸ್ಟ್ ಮೆಷರ್ಮೆಂಟ್ ಇರೋದೇ 9 ಇಂಚ್ ಅಲ್ವಾ. 9 ಇಂಚಿಗೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಬಿಟ್ಬಿಡಿ. ಈಗ ನೆಕ್ಸ್ಟು ಇಲ್ಲಿ ನಮಗೆ ಬೆಲ್ಟ್ ಉದ್ದ ಬೇಕಾಗಿರೋದು 3 ಇಂಚ್ ರೆಡಿ. 3 ಇಂಚ್ ರೆಡಿ ಬೇಕು ಅಂದರೆ ನಾವು ಅದಕ್ಕೆ 1/2 ಇಂಚ್ನ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಬೇಕಾಗುತ್ತೆ. ಅಲ್ಲಿಗೆ 3.25 ತಗೊಳ್ಳೋಣ. ಇಲ್ಲಿ ಸ್ಟ್ರೇಟ್ ಮಾಡೋಕೆ ಹಾಕಿದ್ನಲ್ಲ, ಇದನ್ನು ಕಟ್ ಮಾಡಿ ತೆಗಿತೀನಿ, ನಿಮಗೆ ಕನ್ಫ್ಯೂಸ್ ಆಗ್ಬೋದು. ನೋಡಿ ಕಟ್ ಮಾಡಿ ತೆಗೆದೆ. 3 ಇಂಚ್ ರೆಡಿ ಬೇಕು ಬೆಲ್ಟ್ ಪಟ್ಟಿ ಅಂದರೆ 3.25 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. ಈ ಕಡೆನೂ ಅಷ್ಟೇ, ಈ ಕಡೆ ನಮಗೆ 2.25 ಬೇಕು. 2.25 ಬೇಕು ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ 2.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. 2.25ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ ನೋಡಿ ಫ್ರೆಂಡ್ಸ್, ಒಂದು ಅರ್ಧದಷ್ಟು ಸ್ಟ್ರೇಟ್ ಲೈನ್ನ ಎಳೆದು ನಾವು ಇನ್ನರ್ಧ ಕ್ರಾಸ್ ಆಗಿ ಶೇಪ್ ಕೊಡಬೇಕಾಗುತ್ತೆ, ಫ್ರೀ ಹ್ಯಾಂಡ್ ಶೇಪ್. ನೋಡಿ ಈ ಥರ ಬೆಲ್ಟ್ ಪಟ್ಟಿ ಶೇಪ್. ಈಗ ಬೆಲ್ಟ್ ಪಟ್ಟಿ ಶೇಪ್ ಕೊಟ್ಟಿದ್ದೀನಿ. ಒಂದು ಬೆಲ್ಟ್ ಪಟ್ಟಿ ರೆಡಿ ಆಯಿತು ಫ್ರೆಂಡ್ಸ್. ನಮಗೆ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಈ ಥರದ್ದು ಲೈನಿಂಗಲ್ಲಿ 4 ಬೆಲ್ಟ್ ಪಟ್ಟಿಗಳು ಬೇಕು. ನಾನು ಈ ಥರ ಒಂದು ರೆಡಿ ಆಯ್ತಲ್ವ, ಇನ್ನೂ 3 ಬೆಲ್ಟ್ ಪಟ್ಟಿಗಳನ್ನ ರೆಡಿ ಮಾಡ್ಕೋತೀನಿ. ಒಂದೇ ಮೆಷರ್ಮೆಂಟಲ್ಲಿ ನಾನು 4 ಬೆಲ್ಟ್ ಪಟ್ಟಿಗಳನ್ನ ಕಟ್ ಮಾಡ್ಕೊಂಡು ಆಯಿತು. ಈಗ ಉಳಿದ ಬಟ್ಟೆಯಲ್ಲಿ ಹುಕ್ ಪಟ್ಟಿ ಮತ್ತು ಕಾಜ್ ಪಟ್ಟಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಹುಕ್ ಪಟ್ಟಿ ಉದ್ದ ಎಷ್ಟು ಬೇಕು ಅಂತ ನಾನು ಇಲ್ಲಿ ಮೆಷರ್ಮೆಂಟ್ ಬ್ಲೌಸಲ್ಲಿ ಅಳತೆ ಮಾಡ್ಕೋತೀನಿ. ಇಲ್ಲಿ ನಮಗೆ ಒಂದು 7.25 ಬರ್ತಿದೆ ಫ್ರೆಂಡ್ಸ್. ಇದಕ್ಕೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಬೇಕು. ಅಲ್ಲಿಗೆ 7.25 ರೆಡಿ ಬೇಕಂದರೆ 8.25ನ ನಾನು ತಗೋಬೇಕು ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ನಾವು ಯಾವುದೇ ಪಾರ್ಟ್ ಬ್ಲೌಸಲ್ಲಿ ಯಾವುದೇ ಪಾರ್ಟ್ ಕಟಿಂಗ್ ಮಾಡಲಿ, ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ, ಅದ್ರ ಮೇಲೂ 1 ಪಾಯಿಂಟ್ ಅಥವಾ 1/4 ಇಂಚ್ನ ಎಕ್ಸ್ಟ್ರಾ ತೊಗೊಳ್ಳಿ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನಾವು ಕಟಿಂಗ್ ಮಾಡುವಾಗ ಎಕ್ಸ್ಟ್ರಾ ತೊಗೊಂಡಿದ್ರೆ ಸ್ಟಿಚಿಂಗ್ ಮಾಡುವಾಗ ಒಂದು ಚೂರು ಏರುಪೇರು ಆದರೆ ಎಕ್ಸ್ಟ್ರಾ ಬಟ್ಟೆ ಸಿಕ್ಕುತ್ತೆ. ಇಲ್ಲಾಂದರೆ ನಾವು ಬಟ್ಟೆ ಕಮ್ಮಿ ಬಂದುಬಿಟ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಜಾಯಿಂಟ್ ಮಾಡೋಕ್ಕಾಗಲ್ಲ. ಎಕ್ಸ್ಟ್ರಾ ಬಂದರೆ ಕಟ್ ಮಾಡಿ ತೆಗಿಬೋದು, ಆದರೆ ಶಾರ್ಟೇಜ್ ಆದರೆ ಮಾತ್ರ ಜಾಯಿಂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ ತೊಗೊಳ್ಳೋದಲ್ದೇ 1 ಪಾಯಿಂಟ್ ಅಥವಾ 1/4 ಇಂಚ್ ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಏನೂ ಆಗಲ್ಲ. ಈಗಲೂ ಅಷ್ಟೇ 7.25 ರೆಡಿ ಬಂತು. 8.25 ನಾನು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ 1 ಇಂಚ್ನ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ 8.25 ತೊಗೋಬೇಕು. ಜೊತೆಗೆ 1/4 ಇಂಚ್ ಎಕ್ಸ್ಟ್ರಾ 1.825 ತೊಗೋತೀನಿ. 1.825 ಉದ್ದ.
ಫಸ್ಟ್ ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಹುಕ್ ಪಟ್ಟಿ ಕಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ನಾವು ಹುಕ್ ಸೈಡ್ ಕಟ್ ಮಾಡ್ಕೋತೀವಲ್ವ, ಇದಕ್ಕೆ ಅಗಲ ಬಂದು 2 ಇಂಚ್ ಅಥವಾ 2.25 ಇಂಚ್ ತೊಗೊಳ್ಳೋಣ. 2 ಇಂಚ್ ಬೇಡ, ತುಂಬ ಚಿಕ್ಕದಾಗಿ ಬಿಡುತ್ತೆ. 2.25 ಇಂಚ್ ತೊಗೊಳ್ಳೋಣ. ಹುಕ್ ಪಟ್ಟಿನ 8.5 ಉದ್ದ 2.25 ಇಂಚ್ ಅಗಲ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹುಕ್ ಪಟ್ಟಿ 8.5 ಇಂಚ್ ಉದ್ದ ಇದೆ ಮತ್ತು 2.25 ಇಂಚು ಅಗಲ ಇದೆ. ಕಾಜು ಪಟ್ಟಿ ಕಟ್ ಮಾಡುವಾಗ ನಾವು 4 ಇಂಚ್ ಅಗಲವನ್ನು ತಗೋಬೇಕು. 8.5 ಉದ್ದ 4 ಇಂಚ್ ಅಗಲ. ಫ್ರೆಂಡ್ಸ್, ಈಗ ನಮ್ಮ ಪಟ್ಟಿ ಕಾಜು ಪಟ್ಟಿನೂ ರೆಡಿ ಆಯಿತು. ಫ್ರೆಂಡ್ಸ್, ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು 10 ಇಂಚ್ ಅಗಲ. ರೆಡಿ ಸ್ಲೀವ್ಸ್ ಬಂದು 9 + 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಮತ್ತು ಇದಕ್ಕೆ ಡೌನಿಂಗ್ ಬಂದು 3.5 ಇಂಚನ್ನ ತಗೋಬೇಕು. ಸ್ಲೀವ್ಸ್ ಡೌನಿಂಗ್ ಬಂದು 3.5 ಇಂಚು. 9 ರಿಂದ 10 ಇಂಚ್ ಸ್ಲೀವ್ ಲೆಂತ್ ಬ್ಲೌಸ್ ಸ್ಲೀವ್ಸ್ ಕಟ್ಟಿಂಗೆಲ್ಲ 3.5 ಈ ಥರ ತಗೊಳ್ಳಿ. ಮತ್ತು ಸ್ಲೀವ್ಸ್ ರೌಂಡ್ ಬಂದು 5.5. ಒಂದು ಅರ್ಧ ಇಂಚ್ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಅಲ್ವಾ, ಅದಕ್ಕೊಂದು ಲೈನ್ ಹಾಕ್ಕೊಳ್ಳೋಣ. ಈ ಲೈನ್ ಮೇಲೆ 5.5 ಮಾರ್ಕ್ ಮಾಡ್ತೀನಿ. 5.5 ಮತ್ತು ಆರ್ಮ್ ಹೋಲ್ ಇಲ್ಲಿಂದ ಬಂದು ಇಲ್ಲಿಗೆ 8 ಇಂಚ್ ಆರ್ಮ್ ಹೋಲ್ ರೆಡಿ ಬೇಕು. 8 ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲಿಂದ ಕೆಳಗೆ 1.5 ಇಂಚ್ ಬಿಟ್ಟು ನಾವು ಶೇಪ್ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಇದು ಕರೆಕ್ಟಾಗಿ 8 ಬರಲ್ಲ. ನಾವು ಶೇಪ್ ತೆಗೆದಾಗ ಮೆಜರ್ ಮಾಡಿಕೊಂಡು ಎಷ್ಟು ಬರುತ್ತೆ ನೋಡಿಕೊಂಡು ಜಾಸ್ತಿ ಕಡಿಮೆ ಇದ್ದರೆ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ನಾನಿಲ್ಲಿ ಶೇಪ್ ಕೊಡ್ತೀನಿ. ಶೇಪ್ ಕೊಡೋಕ್ಕಿಂತ ಮುಂಚೆ ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡಿದ್ದೀವಲ್ವ, ಅಲ್ಲಿಂದ ಈ 8 ಇಂಚ್ಗೆ ನೋಡಿ ಎಷ್ಟಿದೆ, 6.5 6.75 ಅಷ್ಟು ಗ್ಯಾಪ್ ಬರುತ್ತಲ್ವ, ಇದರ ಸೆಂಟರ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಮಾಡ್ತೀನಿ. 3 ಕಾಲಿಗೆ ಬರುತ್ತೆ. ಮಾರ್ಕನ್ನು ಮಾಡಿ ಈ ಅರ್ಧದ ತನಕ ನಾವು ಶೇಪ್ನ ಹೊರಗೆ ತೆಗಿಬೇಕು. ಅಂದರೆ ಸ್ವಲ್ಪ ಆ ಕಡೆ ಶೇಪ್ ಮಾರ್ಕಿಂದ ಹೊರಗೆ ತೆಗೆದು ಈ ಅರ್ಧ ಆದಮೇಲೆ ಶೇಪ್ನ ಒಳಗೆ ತೆಗಿಬೇಕು. ಫ್ರೆಂಡ್ಸ್, ಕಾಣ್ತಿದೆ ಅಲ್ವಾ ಡಿಫ್ರೆನ್ಸು? ಅರ್ಧದ ತನಕ ಶೇಪ್ನ ಈ ಕಡೆ ತೆಗೆದಿದ್ದೀನಿ, ಇನ್ನರ್ಧ ಶೇಪ್ನ ಒಳಗಡೆ ತೆಗೆದಿದ್ದೀನಿ. ಈಗ ಈ ಶೇಪ್ಗೆ ಆರ್ಮ್ ಹೋಲ್ ಮೆಷರ್ಮೆಂಟ್ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಒಂದು ಅರ್ಧ ಇಂಚ್ ಬಿಟ್ಟು ಮೆಷರ್ ಮಾಡ್ಕೊಬೇಕು. ಫ್ರೆಂಡ್ಸ್, ಇಲ್ಲಿ ನನಗೆ 8.25 ಬರ್ತಿದೆ. 8.25 ಬರ್ತಿರೋದ್ರಿಂದ 1/4 ಇಂಚನ್ನ ಕಡಿಮೆ ಮಾಡ್ಕೋತೀನಿ. ಇಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ 8 ಇಂಚ್ಗೆ ಮಾರ್ಕ್ ಮಾಡಿದೆ ಅಲ್ವಾ, ಇಲ್ಲಿ ಈಗ 8 ಇಂಚಿಗೆ ಬೇಡ, 1/4 ಇಂಚ್ ಜಾಸ್ತಿ ಬರುತ್ತೆ. 1/4 ಇಂಚ್ ಕಡಿಮೆ ಮಾಡಿದ್ದೀನಿ, ಅಂದರೆ 7.25 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, 7.25ಇಂದ ಇಲ್ಲಿ ಸ್ಲೀವ್ಸ್ ರೌಂಡ್ಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕೋತೀನಿ. ಈಗ ಮೆಷರ್ ಮಾಡೋಣ. ಕರೆಕ್ಟಾಗಿ ನಮಗೆ 8 ಇಂಚ್ ಆರ್ಮ್ ಹೋಲ್ ಶೇಪ್ ಸಿಕ್ತು. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಳಗಡೆ ಬಟ್ಟೆ ಬಿಡೋಕ್ಕೆ. ಫ್ರೆಂಡ್ಸ್, ಈಗ ನಾನು ಫ್ರಂಟ್ ಶೇಪ್ನ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೀಟಾಗಿ ಶೇಪ್ ತೆಗೆದಿದ್ದಾಯಿತು. ನಾನು ಫ್ರಂಟ್ ಶೇಪ್ನು ಕೂಡ ಮೆಷರ್ ಮಾಡಿ ಕರೆಕ್ಟಾಗಿ ಆರ್ಮ್ ಹೋಲ್ ಶೇಪ್ ಬರುತ್ತಾ ನೋಡ್ಕೋತೀನಿ. ಇದು ಕರೆಕ್ಟಾಗಿ 8 ಇಂಚ್ ಬಂತು ನೋಡಿ. ಈಗ ಎಲ್ಲ ಮಾರ್ಕ್ ಮಾಡಿ ಆಯಿತು. ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಫ್ರೆಂಡ್ಸ್, ಫ್ರಂಟ್ ಶೇಪ್ನ ತೆಗಿಯೋಣ. 2 ಲೇಯರ್ ಮಾತ್ರ ತಗೊಂಡು ಈಗ ಎಲ್ಲ ಪಾರ್ಟ್ಸು ಕಟ್ ಮಾಡಿದ್ದಾಯಿತು. ಫ್ರೆಂಡ್ಸ್, ಈ ಲೈನಿಂಗ್ ಪಾರ್ಟ್ಗಳನ್ನ
ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಎಲ್ಲನೂ ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.